ಇನ್ನು ನಾಗಮೋಹನ್ ದಾಸ್ ಅವರು ಒಳ ಮೀಸಲಾತಿಯ ಬಗ್ಗೆ ಒಂದು ವರದಿಯನ್ನು ಸಲ್ಲಿಸಿದ್ರಲ್ಲ, ಈ ವರದಿಯಲ್ಲಿ ಸಮುದಾಯದಲ್ಲೇ ಜಟಾಪಟಿಗೆ ಶುರುವಾಗಿದೆ. ಈಗ ಜಟಾಪಟಿ ನಾಗಮೋಹನ್ ದಾಸ್ ವರದಿ ಬಗ್ಗೆ ದಲಿತ ಸಮುದಾಯದಲ್ಲೇ ಜಟಾಪಟಿ ಆರಂಭಗೊಂಡಿದೆ. ಸಿಎಂ ಸಿದ್ದರಾಮಯ್ಯಗೆ ತಲೆನೋವಾಗಿದೆ ಈ ಒಳ ಮೀಸಲಾತಿ ವರದಿ ಜಾರಿ ಸಂಬಂಧ ದಲಿತ ಎಡಗೈ ಮತ್ತು ಬಲಗೈ ನಾಯಕರು ತಿಕ್ಕಾಟವನ್ನ ಮಾಡ್ತಾ ಇದ್ದಾರೆ. ವರದಿ ಜಾರಿಗೆ ತೀವ್ರ ವಿರೋಧ ವ್ಯಕ್ತಪಡಿಸಿರುವಂತಹ ಬಲಗೈ ಸಮುದಾಯ ಯಾವುದೇ ಕಾರಣಕ್ಕೂ ವರದಿ ಜಾರಿಗೆ ಅವಕಾಶ ನೀಡದಂತೆ ಒತ್ತಡವನ್ನು ಹೇರಲಾಗ್ತಾ ಇದೆ ಸಿಎಂ ಮೇಲೆ ಒತ್ತಡ ಹಾಕಿರುವಂತಹ ಬಲಗೈ ಸಮುದಾಯದ ನಾಯಕರು ಡಾಕ್ಟರ್ ಜಿ ಪರಮೇಶ್ವರ್, ಮಹದೇವಪ್ಪರಿಂದಲೇ ತೀವ್ರ ವಿರೋಧ ಇದಕ್ಕೆ ವ್ಯಕ್ತವಾಗ್ತಾ ಇದೆ. ಸಮುದಾಯದ ಜನಸಂಖ್ಯೆ ಆಧರಿಸಿ ಮೀಸಲಾತಿಯನ್ನು ನೀಡಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದು ರೀತಿಯಾಗಿ ಸಿಎಂ ಸಿದ್ದರಾಮಯ್ಯಗೆ ತಲೆನೋವಾಗಿಬಿಟ್ಟಿದೆ. ಇದು ಇರುಸು ಮುರುಸಿನ ವಾತಾವರಣ. ಒಳ ಮೀಸಲಾತಿ ಮಾಡಬೇಕು ಅಂತ ಹೇಳಿ ಅದರ ವರದಿಯನ್ನು ಸಲ್ಲಿಸಲಿಕ್ಕೆ ನಾಗಮೋಹನ್ ದಾಸ್ ಅವರಿಗೆ ಹೇಳಿದ್ರು. ನಾಗಮೋಹನ್ ದಾಸ್ ಅವರು ವರದಿಯನ್ನು ಸಲ್ಲಿಸಿದ್ರು ಕೂಡ. ಆದರೆ ಅದನ್ನು ಬಿಡುಗಡೆ ಮಾಡದಂತೆ ಇದೀಗ ಬಲಗೈ ಮುಖಂಡರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ದೊಡ್ಡ ತಲೆನೋವಾಗಿಬಿಟ್ಟಿದೆ. ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವರಿಗೆ. ವರದಿ ಜಾರಿ ಸಂಬಂಧ ದಲಿತ ಎಡಗೈ ಮತ್ತು ಬಲಗೈ ನಾಯಕರು ತಿಕ್ಕಾಟವನ್ನು ನಡೆಸ್ತಾ ಇದ್ದಾರೆ.